ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿಗೆ ಇದೆಂತ ಸ್ಥಿತಿ. ಮಂಗಳೂರಿನಲ್ಲಿ ನೇತ್ರಾವತಿ ನದಿ ಒಡಲಿಗೆ ವಿಷ. ಬಂಟ್ವಾಳದಲ್ಲಿ ಹರಿಯುವ ನದಿ ಸೇರ್ತಾ ಇದೆ ಕೊಳಚೆ ನೀರು. ಪುರಸಭಾ ವ್ಯಾಪ್ತಿಯ ಅವ್ಯವಸ್ಥೆಯಿಂದ ನೀರು ಕಲುಷಿತ ಆಗಿದೆ. ಸುಮಾರು 12 ಕಡೆಗಳಲ್ಲಿ ನದಿ ಸೇರ್ತಾ ಇದೆ ಚರಂಡಿಯ ನೀರು. ನೋಡಿ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜೀವ ನದಿ ಅಂತ ಕರೆಯಲಾಗುತ್ತೆ. ಆದರೆ ಜೀವ ನದಿಗೆ ಇವತ್ತು ಇಂಥ ದುಸ್ಥಿತಿ ಬಂದ್ಬಿಟ್ಟಿದೆ. ಮಂಗಳೂರಿನಲ್ಲಿ ನೇತ್ರಾವತಿ ನದಿಯ ಒಡಲಿಗೆ ವಿಷ ಸೇರ್ತಾ ಇದೆ. ಬಂಟ್ವಾಳದಲ್ಲಿ ಹರಿಯುವಂತ ನದಿಗೆ ಸೇರ್ತಾ ಇದೆ ಕೊಳಚೆ ನೀರು. ನೀವು ಅದನ್ನು ಗಮನಿಸ್ತಾ ಇದ್ದೀರಾ. ಈ ಕೊಳಚೆ ನೀರು ನಿರಂತರವಾಗಿ ನೇತ್ರಾವತಿ ನದಿಯನ್ನ ಸೇರ್ತಾ ಇದೆ. ಪುರಸಭಾ ವ್ಯಾಪ್ತಿಯ ಅವ್ಯವಸ್ಥೆಯಿಂದ ನೀರು ಸಂಪೂರ್ಣವಾಗಿ ವಿಷ ಆಗುವುದರ ಜೊತೆ ಕಲುಷಿತವಾಗ್ತಾ ಇದೆ. ಸುಮಾರು 12 ಕಡೆಗಳಲ್ಲಿ ಇದೇ ತರ ಚರಂಡಿ ನೀರು ನದಿಗೆ ಸೇರ್ತಾ ಇದೆ. ಒಂದಲ್ಲ ಎರಡಲ್ಲ 12 ಕಡೆಗಳಲ್ಲಿ ಈ ಕೊಳಚೆ ನೀರು, ಗಬ್ಬು ನಾರೋ ನೀರು ನದಿಗೆ ಸೇರುತ್ತೆ ಅಂತಾನೆ ಯೋಚನೆ ಮಾಡಿ. ಆ ನದಿ ನೀರು ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ ಅಥವಾ ಅದೆಷ್ಟರ ಮಟ್ಟಿಗೆ ಅದರಲ್ಲಿ ಸತ್ವ ಅನ್ನೋದು ಇದೆ ಅಂತ. ಸಂಪೂರ್ಣವಾಗಿ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಕೊಳೆತು ನಾರ್ತಾ ಇದೆ ಆ ನೀರನ್ನ ನದಿಗೆ ಬಿಡ್ಲಾಗ್ತಾ ಇದೆ. ಅದು 12 ಕಡೆಯಿಂದ ಈ ನೀರು ನದಿಗೆ ಸೇರ್ಪಡೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಈ ಥರದೊಂದು ದುಸ್ಥಿತಿಗೆ ಬಂದ್ಬಿಟ್ಟಿದೆ ನೇತ್ರಾವತಿ ನದಿ. ಬಂಟ್ವಾಳದಲ್ಲಿ ಹರಿಯುವಂಥ ನದಿಗೆ ಕೊಳಚೆ ನೀರು ಸೇರ್ತಾ ಇರೋದು. ಅಲ್ಲಿನ ವ್ಯವಸ್ಥೆಯನ್ನು ಕಣ್ಣಾರೆ ನೋಡಿದವ್ರಿಗೆ ಇದನ್ನ ನಾವು ಜೀವ ನದಿ ಅಂತ ಕರಿತೀವಲ್ಲ, ಈ ನೀರನ್ನು ಇನ್ನೆಲ್ಲ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಕುಡಿಯೋದಕ್ಕೋ, ದೇವಸ್ಥಾನಕ್ಕೋ, ಮತ್ತೊಂದಕ್ಕೋ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಇದು ಅಧಿಕಾರಿಗಳಿಗೆ ಇರಬೇಕಾಗಿದ್ದಂಥ ಸೆನ್ಸ್ ಅಲ್ವಾ? ಹೇಗಿರಬೇಕು, ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಕಾಪಾಡಬೇಕು, ಇದನ್ನು ಯಾವ್ದ್ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತಾರೆ, ಇದನ್ನ ಕೊಳಚೆ ನೀರು ಸೇರದೇ ಇರೋ ಥರ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅಂದರೆ ಇನ್ನೇನು ಕೆಲಸ ಮಾಡ್ತಾರೆ? ನೇತ್ರಾವತಿ ನದಿಗೆ ಮಲಿನ ನೀರು ಸೇರುವ ಬಗ್ಗೆ ಹಲವು ವರ್ಷದಿಂದ ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲದೆ ಯಾವುದೇ ಫಲಿತ ಬರಲಿಲ್ಲ. ಸುಮಾರು ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 19ರಿಂದ 21 ಡ್ರೈನೇಜುಗಳು ನೇರವಾಗಿ ನೇತ್ರಾವತಿ ನದಿಗೆ ಸೇರಿಕೊಂಡು ಮಲಿನ. ಇದರಲ್ಲಿ ಸಾಧಾರಣ ಲಕ್ಷಾಂತರ ಜನ ನೀರನ್ನು ಕುಡಿದು ಮಂಗಳೂರಿಗೆ ಪಂಪ್ ಸ್ಟೇಷನ್ ಹತ್ತಿರದಲ್ಲೇ ಮುಪತ್ಲಾಲ್ ಲೇಔಟು, ಮುತ್ತಪ್ರೈ ಆರಾಧ್ಯ ಲೇಔಟು ಮತ್ತು ಬಂಟ್ವಾಳ ಭೀಮೂಡದಲ್ಲೇ ಸುಮಾರು 7 ದೊಡ್ಡ ಮಲಿನ ನೀರಿನ ಡ್ರೈನ್ಗಳು ನೇತ್ರಾವತಿಗೆ ನೇರವಾಗಿ ಸೇರುವುದರಿಂದ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೇತ್ರಾವತಿ ನದಿಗೆ ಮಲಿನ ನೀರು ಸೇರುವ ಬಗ್ಗೆ ಹಲವು ವರ್ಷದಿಂದ ನೋಡಿ, ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಹೇಳ್ತಾ ಇದ್ರು, ಹಲವು ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ಗಮನಕ್ಕೆ ತರೋದು, ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಇದು ನಿನ್ನೆ ಮೊನ್ನೆ ಕತೆ ಅಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾಗಿ ಕೊಳಚೆ ನೀರು ಸೇರ್ತಾ ಇದ್ರು ಇಲ್ಲಿವರೆಗೂ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ, ಅಥವಾ ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರದ ವ್ಯವಸ್ಥೆ ಅಂತ ಏನು ಬೇಕೋ ಆ ಪರಿಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಿಲ್ಲ. ನೋಡಿ, ಕೊಳಚೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಲ್ವಾ? ಅದನ್ನು ಯಾಕೆ ಯಾರು ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನಿಜವಾಗ್ಲೂ ಕೂಡ ಬೇಸರ ಅಂತ ಅನ್ಸುತ್ತೆ. ಜೀವ ನದಿ ಅಂತ ಕರೀತಾರೆ, ಇದನ್ನು ಮುಂದೆ ಎಲ್ಲ ಕುಡಿಯೋದಕ್ಕೆ ಬಳಸ್ಕೊಳ್ತಾರೆ ಅಥವಾ ದೇವಸ್ಥಾನದ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ತಾರೆ. ಹಾಗಿದ್ರೂ ಕೂಡ ಕೊಳಚೆ ನೀರು ಒಂದಲ್ಲ ಎರಡಲ್ಲ 12 ಕಡೆ ಸೇರ್ಪಡೆ ಆಗ್ತಿದೆ ಅಂತ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವೋ ಅಥವಾ ಇದನ್ನು ಜಾಣಕುರುಡು ಅಂತ ಕರಿಬೇಕೋ? ನಿಜಕ್ಕೂ ಕೂಡ, ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜೀವ ನದಿ ಅಂತ ಹೇಳ್ಬಹುದು ನೇತ್ರಾವತಿ ನದಿ ನೀರು ಮಂಗಳೂರು ಭಾಗಕ್ಕೆ ಪೂರೈಕೆ ಆಗುತ್ತೆ. ಇಡೀ ಮಂಗಳೂರು ಭಾಗಕ್ಕೆ ಮಂಗಳೂರು ಭಾಗದ ಒಂದು ನೀರಿನ ದಾಹವನ್ನು ನೀಗಿಸುವಂತ ನದಿ ಇದ್ರೆ ಅದು ನೇತ್ರಾವತಿ ನದಿ ಅಂತ ಹೇಳ್ಬಹುದು. ಆದ್ರೆ ಇದೇ ನೇತ್ರಾವತಿ ನದಿ ಈಗ ಕೊಳಚೆ ನೀರಿಗೆ ಅದಕ್ಕೆ ಸೇರ್ಪಡೆ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಬಂಟ್ವಾಳದಲ್ಲಿ. ಯಾಕಂದ್ರೆ ಇಲ್ಲೇ ಡ್ಯಾಮ್ ಕೂಡ ಇದೆ. ಇಲ್ಲಿಂದಲೇ ಮಂಗಳೂರು ಭಾಗಕ್ಕೆ ಬೇಕಾದಷ್ಟು ನೀರನ್ನ ಒಂದು ಅನುಗುಣವಾಗಿ ಬಿಡುವಂತದ್ದು, ವಾತಾವರಣಕ್ಕೆ ಅನುಗುಣವಾಗಿ. ಹಾಗಾಗಿ ಈ ಭಾಗದಲ್ಲಿ ಸುಮಾರು 12 ಕಡೆ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇರುವಂತದ್ದು. ಅಂದ್ರೆ ಒಳಚರಂಡಿಯ ವ್ಯವಸ್ಥೆ ಇಲ್ಲದಿರುವಂತ ಕಾರಣದಿಂದ. ಯಾಕಂದ್ರೆ ಬಂಟ್ವಾಳ ಅನ್ನುವಂಥದ್ದು ಒಂದು ಪುರಸಭಾ ವ್ಯಾಪ್ತಿ. ಆ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿಯ ವ್ಯವಸ್ಥೆ ಇಲ್ಲ ಅಂತ ಆದ್ರೆ ಆ ನೀರು ಎಲ್ಲವೂ ಕೂಡ ನದಿಗೆ ಸೇರಿದ್ರೆ ಜನರ ಪಾಡೇನು, ಅದನ್ನ ಸ್ವೀಕರಿಸುವಂತವರ ಪಾಡೇನು ಅನ್ನುವಂಥ ಸದ್ಯ ಮೂಡಿರುವಂತ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.
ಈ ಸೈಡ್ ಬೇಕು, ಆ ಸೈಡ್ ಬೇಕು.